ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬಂದು ಏನಪ್ಪ ವಿಷಯ ಅಂತಂದರೆ, ಫ್ರೆಂಡ್ಸ್, ನೀವು ಪ್ರೀತಿ ಮಾಡುವಂಥ ವ್ಯಕ್ತಿಗಳು ನಿಮಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆಯಾ ನಿಮಗೆ? ಹಾಗಾದರೆ ಈ ವಿಡಿಯೋ ನೋಡಿ ಇಷ್ಟ ಆದಲ್ಲಿ ಒಂದು ಲೈಕು, ಕಮೆಂಟು, ಸಬ್ಸ್ಕ್ರೈಬರ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನೀವು ಇಷ್ಟಪಡುವಂಥ ಹೆಣ್ಣಾಗಲಿ ಗಂಡಾಗಲಿ, ನೀವು ಇಷ್ಟಪಡುವಂಥ ವ್ಯಕ್ತಿಗಳು ನಿಮಗೆ ಮೋಸ ಮಾಡ್ತಾ ಇದ್ದಾರಾ? ಅದೇ ಕಂಡುಹಿಡಿಯೋದು ಬನ್ನಿ ನೋಡೋಣ. ಫ್ರೆಂಡ್ಸ್, ಕೆಲವರು ನಿಮ್ಮನ್ನು ಆದಷ್ಟು ಅವಾಯ್ಡ್ ಮಾಡ್ತಾ ಇರ್ತಾರೆ. ಅಂದರೆ ಮೇಲ್ನೋಟಕ್ಕೆ ಚೆನ್ನಾಗಿರ್ತಾರೆ, ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ನಿಮ್ಮನ್ನು ನಡೆಸ್ಕೊತಾ ಇರ್ತಾರೆ. ಅವರ ಮಾತಲ್ಲಿ ಬದಲಾವಣೆ ಇರ್ತದೆ, ಅವರ ನಡೆಯಲ್ಲಿ ಇರ್ತದೆ. ನೀವು ಏನೊಂದು ಮಾತಾಡಿದ್ರು ಸಿಟ್ಟಾಗುವಂಥದ್ದು, ಅದಕ್ಕೆ ಎದುರುತ್ತರ ಕೊಡುವಂಥದ್ದು. ಫಸ್ಟೆಲ್ಲ ತುಂಬಾ ಚೆನ್ನಾಗಿರ್ತೀವಿ ನಾವು, ಮತ್ತು ನಾವೇನಾದರೂ ಒಂದು ಮಾತಾಡ್ತಾ ಇದ್ದೀವಿ ಅಂದರೆ ಅಲ್ಲಿ ಜಗಳ ತೆಗೆಯುವಂಥದ್ದು ಕಾರಣ ಅದೇನು ಇದೇನು ಇದೆಲ್ಲ ಪ್ರಶ್ನೆ ಮಾಡ್ತೀಯ ಅಂತ ಒಂಥರ ನಿಮ್ಮ ಮಾತಿಗೆ ಬೇಜವಾಬ್ದಾರಿ ಉತ್ತರಗಳು ಬರುವಂಥದ್ದು, ಮತ್ತು ಹಾಗೆ ನಿಮ್ಮನ್ನು ಆದಷ್ಟು ಅವಾಯ್ಡ್ ಮಾಡ್ತಾ ಇರುವಂಥದ್ದು. ಮತ್ತು ಹಾಗೆ ಅವರ ಫೋನ್ ಎನಿ ಟೈಮ್ ವೇಟಿಂಗಲ್ಲಿರುತ್ತೆ. ಅಂದರೆ ಫೋನ್ ಯಾರ ಜೊತೆ ಮಾತಾಡ್ತಾ ಇದೆಯಾ ಅಂತ ಕೇಳಿದ್ರೆ ಅಮ್ಮ, ಅಪ್ಪ, ಅಣ್ಣ, ಅಕ್ಕ, ತಮ್ಮ ಈ ಥರ ಕೊಡುವಂಥದ್ದು. ಯಾವುದೇ ಒಂದು ಪರ್ಸ್ನಲ್ ಕಾಲ್ ಆಗಲಿ, ತುಂಬ ಸೀರಿಯಸ್ ಕಾಲ್ ಆಗಲಿ, ಮಿನಿಮಮ್ 20 ನಿಮಿಷ ಮಾತಾಡ್ಬೋದು ಅಷ್ಟೇ. ಅದ್ರ ಮೇಲೂ ಮಾತಾಡ್ತಾ ಇದ್ದಾರೆ ಅಂದರೆ, ಯಾಕಂದರೆ ಅಲ್ಲಿ ನಿಮ್ಮ ಇಂಪಾರ್ಟೆಂಟ್ ಅಲ್ಲ. ಏನಕ್ಕೆ ನೀವು 10 ಫೋನ್ ಮಾಡಿದ್ರೆ ಅವರು 1 ಫೋನ್ ಮಾಡ್ತಾರೆ ಅಂದರೆ ಅಲ್ಲೇ ಅರ್ಥ ಮಾಡ್ಕೊಳ್ಳಿ, ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಮತ್ತು ಹಾಗೆ ಬಂದು ಎಲ್ಲ ವಿಷಯದಲ್ಲೂ ನಿಮ್ಮ ಜೊತೆ ಕಿರಿಕ್ ಥರ ಜಗಳ ಮಾಡುವಂಥದ್ದು, ನಿಮಗೆ ಟೈಮ್ ಕೊಡದೇ ಇರುವಂಥದ್ದು. ನೀವೇನೇ ಒಂದು ಇಷ್ಟಪಟ್ಟು ಒಂದು ಫೋನ್ ಮಾಡಿ ಈ ಥರ ಅಲ್ಲ ಅಂದರೆ ಏನೋ ಒಂಥರ ಆಯಿತು, ಹೋಯಿತು, ಈ ಥರ ಒಂಥರ ಮಾತಾಡುವಂಥದ್ದು, ಒಂಥರ ಏನೋ ಒಂದು ನಿಮ್ಮನ್ನ ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಇರುವಂಥದ್ದು. ಈ ಥರ ಎಲ್ಲ ಮಾಡಿದಾಗ ಆದಷ್ಟು ನಿಮಗೆ ಆ ವ್ಯಕ್ತಿಗಳು, ಇದು ಎಲ್ಲರಿಗೂ ಅಲ್ಲ, ಕೆಲವರಿಗೆ ಮೋಸ ಮಾಡುವಂಥ ವ್ಯಕ್ತಿಗಳಿಗೆ, ಹೆಣ್ಣಾಗಲಿ ಗಂಡಾಗಲಿ ಎರಡಿಗೂ ಇದು ಮೀಸುತ್ತೆ. ಫ್ರೆಂಡ್ಸು, ಈ ಥರ ವ್ಯಕ್ತಿಗಳಿದ್ದರೆ ಖಂಡಿತ ನೀವು ಅಲ್ಲಿಂದ ದೂರ ಇರೋದ ಅಂತರ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಿಮ್ಮ ಲೈಫು ಯಾವ ಥರ ಆಗುತ್ತೆ ಅಂದರೆ ಆಟ ಕುಂಟು ಲೆಕ್ಕ ಇಲ್ಲ ಥರ ಆಗೋಗುತ್ತೆ ನಿಮ್ಮ ಜೀವನ. ಇನ್ನೊಬ್ಬರಿಗೆ ಸೂತ್ರದ ಗೊಂಬೆ ಆಗಿರ್ತೀವಿ ನೋಡ್ರಿ, ಆ ಥರ ಎಲ್ಲನೂ ನಮ್ಮಿಂದ ಪಡ್ಕೊಂಡು ಮತ್ತೆ ನಮ್ಮನ್ನು ಕೆಟ್ಟವ್ರ ಥರ ಮಾಡಿ ದೂರ ಹೊಂಟೋಗ್ಬಿಡ್ತಾರೆ. ನಾವೇ ಸರಿ ಇಲ್ಲ, ಅವ್ರು ಸರಿ ಇಲ್ಲ ಅದಕ್ಕೆ ಬಿಟ್ಟು ಬಂದೆ ಅಂತ. ಅವ್ರು ಎಷ್ಟು ನಿಮ್ಮನ್ನು ಅವಾಯ್ಡ್ ಮಾಡ್ತಾಯಿದ್ದಾರೋ ಅವರು ಬೇರೆ ಒಬ್ಬನಿಗೆ ಹತ್ರ ಆಗ್ತಾಯಿದ್ದಾರೆ ಅಂತ ಅರ್ಥ. ಅವರು ಇನ್ನೊಬ್ಬರ ಜೊತೆ ಅವರ ಒಂದು ಲೈಫ್ನ ಶೇರ್ ಮಾಡ್ಕೋತಾ ಇದ್ದಾರೆ. ನೀವು ಅಲ್ಲಿ ಝೀರೋ, ನಿಮಗೆ ಯಾವುದೇ ಥರ ಒಂದು ಯೋಗ್ಯತೆ ಇಲ್ಲ, ನಿಮಗೆ ಬಿಡ್ತಾ ಇದ್ದಾರೆ ಅನ್ನೋ ಒಂದು ಲೆಕ್ಕ. ಅಂದರೆ ಅವರ ಒಂದು ನಡವಳಿಕೆನೇ ನಿಮಗೆ ಅರ್ಥ ಆಗಿಬಿಡುತ್ತೆ. ಫಸ್ಟ್ ಇರೋವಂಥ ವ್ಯಕ್ತಿಗೂ ಹೆಜ್ಜೆಗೂ ನಡ್ಕೊಳ್ಳೋಂಥ ವ್ಯಕ್ತಿಗೂ, ಈಗ ನೀವೆಲ್ಲರೂ ಹೋಗಬೇಕಾದ್ರೆ ತಕ್ಷಣ ಓಡಿ ಬರ್ತಿದ್ರು, ರೆಡಿ ಆಗೋ ಕರ್ಕೊಂಡು ಹೋಗ್ತೀನಿ ಅಂತ. ಆವಾಗ ಏನಾರು ಹೋಗ್ಬೇಕಾದ್ರೆ ಅಯ್ಯೋ ಹೋದ್ರಾಯ್ತು ಬಿಟ್ರಾಯ್ತು, ಇಲ್ಲೇ ಅರ್ಥ ಮಾಡ್ಕೊಳ್ಳಿ ಅವರು ನಿಮ್ಮನ್ನು ಎಷ್ಟು ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ. ಒಬ್ಬ ವ್ಯಕ್ತಿಗೆ ತುಂಬ ಹತ್ರ ಆಗಿರ್ತೀರ, ಅದೇ ಏಕದಮ್ ಅವರು ನಿಮ್ಗೆ ನಾವು ಅವ್ರಿಗೆ ಇಷ್ಟ ಆಗಿಲ್ಲ ಅಂದ ತಕ್ಷಣ ಅವರು ನಮ್ಮನ್ನು ಆದಷ್ಟು ದೂರ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅಂದರೆ ಏನಾರು ಮತ್ತು ಇನ್ನೊಂದು, ನಮ್ಮನ್ನು ಬಿಡೋಕ್ಕೆ ಒಂದು ಕಾರಣಗಳನ್ನ ಹುಡುಕ್ತಾ ಇರ್ತಾರೆ. ಏನು ಕಾರಣ ಸಿಗ್ಬೋದು ಇವರಿಂದ, ಇವರು ಯಾವ ತಪ್ಪು ಮಾಡಿ ಸಿಕ್ಕಾಕೋತಾರೆ ಇವ್ರನ್ನ ದೂರ ಮಾಡಲಿಕ್ಕೆ ಅಂತ. ಯಾಕಂದರೆ ಅವರು ನಮ್ಮಿಂದ ಇನ್ಕಮ್ ಬರ್ತಾ ಇರುತ್ತೆ ನೋಡ್ರಿ, ಅದನ್ನು ಬಿಡೋಕ್ಕೆ ಸರಿ ಇರಲ್ಲ. ಒಟ್ಟಲ್ಲಿ ಏನೋ ಅವರು ಕೇಳಿದ ತಕ್ಷಣ ದುಡ್ಡು ಕೊಡ್ತೀವಿ, ಅವ್ರನ್ನ ಸಮಯ ಸಂದರ್ಭಕ್ಕೆ ಊಟ ಬಟ್ಟೆ ನೋಡ್ಕೊತಾ ಇರ್ತೀವಿ, ಪ್ರತಿ ಹೆಜ್ಜೆಲ್ಲೂ ಅವ್ರ ಜೊತೆ ನಿಂತ್ಕೊತಾ ಇರ್ತೀವಿ. ಇದು ಅವರಿಗೆ ಒಂದು ಕಡೆ ಇದಿರುತ್ತೆ. ಅವರು ಬೇರೆಯವ್ರ ಜೊತೆ ಯಾವುದೇ ಥರ ನಡ್ಕೊತಾ ಇದ್ರು, ನಮ್ಮ ಜೊತೆ ಏನಾರು ಒಂದು ನಮ್ಮಿಂದ ಲಾಭ ಇರಬೇಕು, ಆಗಿದ್ರೆ ಮಾತ್ರ ನಮ್ಮ ಜೊತೆಲಿ ಇರ್ತಾರೆ ಅಷ್ಟೇ. ಅದು ತಾತ್ಕಾಲಿಕ ಅಷ್ಟೇ. ಅಂದರೆ ಅವರು ಯಾವ ಟೈಮಲ್ಲಿ ನಮ್ಮನ್ನು ಬಿಟ್ಟು ಹೋಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಪ್ರೀತಿಸುವಂಥ ವ್ಯಕ್ತಿಗಳು ಸದಾಕಾಲ ನಮ್ಮ ಒಂದು ಫೋನ್ ಕಾಲಿಗೆ, ಅದು ಎಂಥದೇ ಕಾಲ್ ಇದ್ರೂ 1 ನಿಮಿಷ ಇರು ಅಂತ ಕಟ್ ಮಾಡಿ ಕಾಲ್ ಮಾಡಿ ಮಾತಾಡುವಂಥ ವ್ಯಕ್ತಿಗಳಿರ್ತಾರೆ. ನಮ್ಮ ಮಾತಿಗೆ ಪ್ರತಿ ಮಾತಿಗೆ ಸ್ಪಂದಿಸುವಂಥ ವ್ಯಕ್ತಿಗಳಾಗಿರ್ತಾರೆ. ಎಲ್ಲಾದರೂ ನಾವು ಹೇಳ್ದಂತೆ ನಮ್ಮ ನೋವುಗಳನ್ನ ಅರ್ಥ ಮಾಡ್ಕೊಡ್ತಾರೆ. ನಮಗೋಸ್ಕರ ನಾವೇನಾರು ಒಂದು ವರ್ಕ್ ಮಾಡ್ತಾಯಿದ್ರೆ ಟೈಮ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋ ಇರ್ತಾರೆ. ಎಷ್ಟು ಸಾಧ್ಯನೋ ಅಷ್ಟು ನಮ್ಮ ಜೊತೆ ಕಾಲ ಕಳೆಯೋಕ್ಕೆ ಇಷ್ಟಪಡ್ತಾರೆ. ಟೈಮ್ ಸಿಕ್ಕಿದ್ರೆ ಸಾಕು ಅವ್ರ ಜೊತೆ ಕಾಲ ಕಳೆಯೋಣ, ನಮಗೆ ಯಾರ ಒಂದು ಫ್ರೆಂಡ್ಶಿಪ್ ಬೇಡ, ಇರೋವ್ರ ಜೊತೆ ಚೆನ್ನಾಗಿರೋಣ ಅಂತ ಇಷ್ಟಪಡುವಂಥ ವ್ಯಕ್ತಿಗಳು ತುಂಬ ಚೆನ್ನಾಗಿರ್ತಾರೆ. ಆದರೆ ಕೆಲವ್ರುಗಳು ನಾವು ಏನು ತಪ್ಪು ಮಾಡ್ತೀವಿ ಅದನ್ನು ಹುಡುಕಿ ದೂರ ಮಾಡೋಕ್ಕೆ ಕಾಯ್ತಾ ಇರ್ತಾರೆ. ಫಸ್ಟ್ ಆಫ್ ಆಲ್ ನಿಮಗೆ ಆ ವ್ಯಕ್ತಿ ನಿಮಗೆ ಮೋಸ ಮಾಡ್ತಾಯಿದ್ದಾರೆ, ನಿಮಗೆ ಬೇರೆ ಒಬ್ಬರಿಂದ ಈ ವ್ಯಕ್ತಿಯಿಂದ ನಮಗೇನೋ ಮೋಸ ಆಗ್ತಾಯಿದೆ ಅಂತ ಗೊತ್ತಾದರೆ ಒಂದಲ್ಲ ನನಗೆ 2 ಸರಿ ಪರೀಕ್ಷೆ ಮಾಡಿ ಆ ವ್ಯಕ್ತಿ ನಮಗೆ ಮೋಸ ಮಾಡ್ತಾ ಇದ್ದಾನೆ
ನಮಗೇ, ಆ ವ್ಯಕ್ತಿ ನಮಗಲ್ಲ ಅಂತಂದಮೇಲೆ ಆದಷ್ಟು ದೂರ ಇದ್ಬಿಡಿ. ಯಾಕಂದರೆ ನಿಮಗೆ ಇರುವಂಥ ಅಲ್ಪ ಸ್ವಲ್ಪ ಮಾನ ಮರ್ಯಾದೆ ಆದರೂ ಉಳಿಯುತ್ತೆ. ಇಲ್ಲ ಅಂದರೆ ನಿಮ್ಮನ್ನು ದೂಷಣೆ ಮಾಡಬೇಕು, ನಿಮ್ಮನ್ನು ಹಾಳು ಮಾಡಬೇಕು, ನಿಮ್ಮನ್ನು ಬಿಡಬೇಕು ಅಂತ ನಿಮ್ಮ ಕ್ಯಾರೆಕ್ಟ್ರಿಗೂ ಮಸಿ ಬೆಳೆಯುವಂಥ ಕೆಲಸಗಳಾಗ್ಬಿಡುತ್ತೆ. ಆಮೇಲೆ ನಿಮ್ಮ ಲೈಫು ಮುಂದೆ ಒಂದು ಹೆಜ್ಜೆ ಇಡಬೇಕಾದ್ರೂ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ನೀವು ಇಷ್ಟಪಡೋರ್ಗಿಂತ ನಿಮ್ಮನ್ನು ಇಷ್ಟಪಡುವಂಥ ವ್ಯಕ್ತಿಗಳನ್ನ ಪ್ರೀತಿಸಿ. ಯಾಕಂದರೆ ಆವಾಗ ನಿಮ್ಮ ಜೀವನಕ್ಕೆ ಒಂದು ಅರ್ಥ ಇರುತ್ತೆ ಹೊರತು ಈ ಮೋಸ ಮಾಡೋವಂಥ ವ್ಯಕ್ತಿಗಳ ಜೊತೆ ಅವರು ಯಾವತ್ತೂ ಬದಲಾಗಲ್ಲ. ಅವ್ರ ಲೈಫು ಹುಟ್ಟುಗುಣನೇ ಆಗಿರುತ್ತೆ ಮೋಸ ಮಾಡಬೇಕು, ಇನ್ನೊಂದು ಲೈಫ್ ಕಟ್ಕೋಬೇಕು ಅಂತ ಅಂದ್ಕೊಂಡು. ಹಾಗಾಗಿ ಆ ಹೋಗೋ ಟೈಮಲ್ಲಿ ನಿಮ್ಮ ಜೀವನನ ಬರ್ಬಾದ್ ಮಾಡಾಕ್ಬಿಡ್ತಾರೆ. ನಿಮಗೆ ಏನೂ ವ್ಯಾಲ್ಯೂ ಇರೋಲ್ಲ. ಆ ಲೆವೆಲ್ಗೆ ನಿಮ್ಮನ್ನು ಚೀಪಾಗಿ ಮಾಡಿ ನಿಮ್ಮ ಲೈಫನ್ನ ಬೀದಿಗೆ ತಂದುಬಿಟ್ಟು ಹೊಂಟೋಗ್ಬಿಡ್ತಾರೆ. ನೀವು ಈ ಕಡೆ ಸಾಯೋಕ್ಕೂ ಆಗಲ್ಲ, ಈ ಕಡೆ ಬದುಕೋಕ್ಕೂ ಆಗಲ್ಲ. ಈ ಥರ ಜೀವನನ ಎದುರಿಸ್ಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಅವ್ರು ನಿಮಗೆ ಮೋಸ ಮಾಡ್ತಾಯಿದ್ದಾರೆ ಅಂತ ಗೊತ್ತಾದ ತಕ್ಷಣ ಆದಷ್ಟು ನೀವು ಅಂತರ ಕಾಯ್ಕೊಳ್ಳಿ. ಏನಾರು ನೆಪ ಹೇಳ್ಕೊಂಡು ದೂರ ಆಗಿಬಿಡಿ. ಆಗ ನಿಮ್ಮ ಮರ್ಯಾದೆ, ಗೌರವ, ನಿಮ್ಮತನನ ನೀವೆಲ್ಲೂ ಕಳ್ಕೊಳ್ಳೋಕ್ಕೆ ಚಾನ್ಸೇ ಇರಲ್ಲ. ಒಂದು ಮಾತಲ್ಲೇ ನೀವು ಅವಾಯ್ಡ್ ಮಾಡಿ ದೂರ ಆಗಿಬಿಟ್ರೆ ನಿಮ್ಮ ಮರ್ಯಾದೆ ತುಂಬಾ ಉಳಿಯುತ್ತೆ. ಇಲ್ಲಾಂದರೆ ನಿಮ್ಮ ಮರ್ಯಾದೆ 3 ಕಾಸಿಗೆ ಹರಾಜಾಕೆ ಹೋಗ್ಬಿಡ್ತಾರೆ ಅವರು. ಯಾಕಂದರೆ ಇದು ಎಷ್ಟೋ ಹೆಣ್ಮಕ್ಳ ಜೀವನದಲ್ಲಿ ನಡೆದಿರುವಂಥ ಘಟನೆ. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳ ಅವ್ರ ಲೈಫಲ್ಲಿ ಇದನ್ನು ಫೇಸ್ ಮಾಡೇ ಮಾಡಿರ್ತಾರೆ. ಯಾಕಂದರೆ ಪ್ರೀತಿಸೋಂಥ ವ್ಯಕ್ತಿಗಳು ಮೋಸ ಮಾಡೋದಿದೆಯಲ್ಲ, ಜೊತೆಲೇ ಹಳ್ಳ ತೋಡ್ತಾ ಇರ್ತಾರೆ. ಜೊತೆಲೇ ಇದ್ದು ಇವಳೊಬ್ಳು ಅವಳೊಬ್ಬ ಅವನೊಬ್ಬ ಇವಳೊಬ್ಬ ಅಂತ ಹೇಳ್ಕೊಂಡು ಈ ಥರ ಮೋಸ ಮಾಡ್ತಾ ಇರ್ತಾರೆ. ಅಲ್ಲ, ಮೋಸ ಹೇಗೆ ಮಾಡ್ತಾ ಇರ್ತಾರೆ ಅಂದರೆ ಅವ್ರಿಗೆ ಅರಿವಿರಲ್ಲ. ಪಾಪ ಅವ್ರ ಜೊತೆಲಿರುವಂಥ ಹೆಣ್ಣಾಗಲಿ ಗಂಡಾಗಲಿ ಅವ್ರಿಗೆ ಅರಿವೇ ಇಲ್ಲ ಅವ್ರು ಮೋಸ ಮಾಡ್ತಾ ಇದ್ದಾರೆ ಅಂತ. ಏನು ಅಂದರೆ ಆ ಪ್ರೀತಿಗೆ ಕಣ್ಣಿಲ್ಲ ಅಂತಾರಲ್ಲ, ಆ ಪ್ರೀತಿಯನ್ನು ಕುರುಡು ಪ್ರೀತಿಗೆ ಬಲವಾಗಿ ಪೆಟ್ಟಾಗ್ಬಿಟ್ಟಿರ್ತಾರೆ. ಅಂದರೆ ನಂಬಿಬಿಟ್ಟಿರ್ತಾರೆ, ಈ ವ್ಯಕ್ತಿ ನನಗೆ ಮೋಸ ಮಾಡಲ್ಲ. ಅದೇ ವ್ಯಕ್ತಿ ಮೋಸ ಮಾಡ್ತಾಯಿದ್ದಾನೆ ಅಂತ ಗೊತ್ತಾದಾಗ ಆ ಮನಸ್ಸಿಗೆ ಆಗೋ ನೋವಿದೆಯಲ್ಲ, ಇದ್ರೂ ಒಂದೇ ಸತ್ರೂ ಒಂದೇ, ಆ ಥರ ಆಗೋಗ್ಬಿಡುತ್ತೆ. ಅದು ಮನುಷ್ಯನ ಜೀವನನೇ ಹಾಳು ಮಾಡಾಕ್ಬಿಡುತ್ತೆ ಫ್ರೆಂಡ್ಸ್. ಹಾಗಾಗಿ ನಂಬಿಕೆ ದ್ರೋಹ ಮಾಡ್ತಾಯಿದ್ದಾರೆ ಅಂದ ತಕ್ಷಣ ನೀವು ದೂರ ಆಗಿ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ. ಹಾಗಾಗಿ ಮತ್ತೆ ಬಂದವರೆಲ್ಲ ಲೈಫಲ್ಲೆಲ್ಲ ಚೆನ್ನಾಗಿ ಮೋಸ ಮಾಡ್ತಾರೆ ಅಂತ ಅಂದ್ಕೋಬೇಡಿ. ನಿಮ್ಮನ್ನು ಇಷ್ಟಪಡೋವಂಥ ವ್ಯಕ್ತಿಗಳನ್ನ ನೀವು ಪ್ರೀತಿ ಮಾಡಿ. ಯಾಕಂದರೆ ನೀವು ಇಷ್ಟಪಡೋ ವ್ಯಕ್ತಿಗಿಂತ ನಿಮ್ಮನ್ನು ಇಷ್ಟಪಡೋ ವ್ಯಕ್ತಿಗಳು ನಿಮಗೆ ಶಾಶ್ವತ ಪರ್ಮನೆಂಟ್. ಅದು ಬಿಟ್ಟು ಯಾರೋ ಮೋಸ ಮಾಡ್ತಾಯಿದ್ದಾರೆ, ಅವ್ನು ಬದಲಾಗ್ತಾನೆ, ನಾಳೆ ದಿನ ಬದಲಾಗಿ ಅವಳನ್ನ ಬಿಟ್ಟು ಬರ್ತಾನೆ, ಅವನ್ನ ಬಿಟ್ಟು ಬರ್ತಾನೆ ಅನ್ನೋ ಭ್ರಮೇಲೆಲ್ಲ ಬಿಟ್ಕೋಬೇಡಿ. ಯಾಕಂದರೆ ಅವರು ನಿಮಗೇ ಮೋಸ ಮಾಡ್ತಿದ್ದಾರೋ ಇನ್ನೊಬ್ರಿಗೆ ಮೋಸ ಮಾಡಲ್ಲ ಅನ್ನೋದು ಏನು ಗ್ಯಾರಂಟಿ? ಅದು ಶಾಶ್ವತ ಅಲ್ಲ. ಆ ಹೆಣ್ಣಾಗಲಿ ಗಂಡಾಗಲಿ ಅದು ಶಾಶ್ವತ ಇಲ್ಲ. ಅದು ಬಿಟ್ಟು ಇನ್ನೊಂದು ನೆಕ್ಸ್ಟು ಅವರ ಒಂದು ಲೈಫಿಗೆ ಮೋಸ ಮಾಡೋವಂಥ ವ್ಯಕ್ತಿಗಳಿಗೆ ಲೈಫ್ ಫುಲ್ ಸ್ಟಾಪೇ ಇಲ್ಲ. ಅವ್ರ ಜೀವನೋದ್ದಕ್ಕೂ ಮೋಸ ಮಾಡ್ಕೊಂಡು ಹೋಗ್ತಾರೆ. ಸ್ಥಿರವಾಗಿ ಎಲ್ಲಿ ನೆಲೆ ನಿಲ್ತಾರೋ ಅಂತ ಗೊತ್ತಿರಲ್ಲ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು, ಹಾಗೆ ನಾನು ಏನಾದರೂ ತಪ್ಪು ಹೇಳಿದರೆ ದಯವಿಟ್ಟು ಎಲ್ಲರೂ ಕ್ಷಮಿಸಿ ಅಂತ ಕೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ.